ನಮಸ್ಕಾರಪ್ಪ. ಎಲ್ಲರೂ ಟಿ ವಿ ಮುಂದೆ ಕುಂತಿರಲ್ಲ, ಅದಕ್ಕಂತೇನೆ ಮತ್ತೆ ಯಾಕಂದ್ರೆ ನಾನು 2 ದಿವಸ ಆತು ಇಲ್ಲಿ ಬೆಂಗಳೂರಿಗೆ ಬಂದ ಸೌದತ್ತಿಂದ. ಇಲ್ಲಿ ಏನು ಮಳೆ ವಾತಾವರಣ ಭಾಳ ಐತಿ, ಹವಾಮಾನ ಭಾಳ ವಿಪರೀತ ಐತಿ, ರಾಜಕೀಯ ಪರಿಸ್ಥಿತಿ ಭಾಳ ಉಲ್ಬಣ ಆಗೈತಿ. ಹಂಗೆ ಹಿಂಗೆ ಅಂತೇನೋ ಸುದ್ದಿ ಕೇಳಿದ್ನಿ, ಪೇಪರ್ನಾಗೂ ನೋಡಿದ್ನಿ, ಟಿವಿಯಾಗೂ ನೋಡಿದ್ನಿ. ಬಂದಿನ ಹಂಗೆ ಅಲ್ಲಿಂದ ಬಂದು ನೋಡ್ತೇವೆ, ಇಲ್ಲಿ ಏನಿಲ್ಲೇ ಇಲ್ಲ, ಕೆಟ್ಟ ಬಿಸಿಲು, ರಣ 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 ಬಿಸಿಲು. ನಮ್ಮ ಊರಾಗ ಹಿಂಗಿಲ್ರಿಪ್ಪ, ನಮ್ಮ ಮಲಪ್ರಭಾ ದಂಡಿ ಆರಾಮ ತಂಪಿರ್ತದೆ. ಈಗ ಇಲ್ಲಿ ರಾಜಕೀಯ ಪರಿಸ್ಥಿತಿ ನೋಡ್ಬೇಕಂದ್ರೆ ಭಾಳ ವಿಚಿತ್ರ ಐತ್ರಿ. ಯಡಿಯೂರಪ್ಪರ ವಿರುದ್ಧ ಸದಾನಂದ ಗೌಡರು ಅದು ಏನು ಹರಸಾಹಸ ಮಾಡಿ ಸಾಕಷ್ಟು ಪರಿಶ್ರಮ ಪಟ್ಟು ತಿಣಿಕ್ಯಾಡಿ ಏನೋ ಬಜೆಟ್ ಮಂಡನೆ ಅಂತೂ ಮಾಡಿದ್ರು. ಆ ಬಜೆಟ್ ಮಂಡನೆ ಯಾರಿಗೆ ಉಪಯೋಗ ಆಗೈತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ, ನಾವು ಅದನ್ನು ವಿಚಾರ ಮಾಡೋಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಈಗ ನಮಗಂತೂ ಏನು ಉಪಯೋಗ ಆಗಿಲ್ಲದ, ಕಲಾವಿದರಿಗೆ ಏನು ಉಪಯೋಗ ಆಗಿಲ್ಲರಿ. ಈಗ ಯಾಕಂದ್ರೆ ಕಲಾವಿದರಿಗೆ 60 ವರ್ಷಕ್ಕೆ ಮಾಶಾಸನ ಇಟ್ಟಾರ. 60 ವರ್ಷ ಮಟ್ಟ ಯಾರು ಜೀವಂತ ಇರ್ತಾರಿಪ್ಪ, ಇದ್ರೂ ಅಡ್ಡಾಡಕರ ಬರ್ಬೇಕಲ್ಲ. ಅವ್ರ ವಯಸ್ಸಾದಿಂದ ಅಡ್ಡಾಡ್ಕೊಂತ ಬೆಂಗಳೂರಿಗೆ ಬರೋದ್ರಾಗಂದ್ರೆ ನಡಬರ್ಕ ದಾರ್ಯಾಗ ಶಿವಾಯಿನಮ್ಮ ಹಿಂಗಾಕಿರ್ತಾವೆ. ಈಗ ಸಿದ್ಧಲಿಂಗನ ಕತೆ ಹೇಳೋಣ ನಾವು ಸ್ವಲ್ಪ. ಸಿದ್ಧಲಿಂಗನ ಪಾಲಿಟಿಕ್ಸ್ ಅಂತ ಹೇಳಿ, ಸಿದ್ಧಲಿಂಗನ ನೀವು ಯಾವ ವಿಚಾರ ಕೇಳ್ರಿ, ನೀವು ರಾಜ್ಯದ್ದಿರ್ಬೋದು, ಕೇಂದ್ರದ್ದಿರ್ಬೋದು, ಯಾವ ವಿಚಾರ ಎಲ್ಲೇ ಇರಲೇವು ಅವಾಗ ಸಡನ್ನಾಗಿ ಸುದ್ದಿ ಮುಟ್ಟಿರ್ತಿದ್ದು. ಆದರೆ ನೀವು ನೋಡು ಹೆಂಗಲ್ಲ ಬೇರೆ, ಅವನು ನೋಡು ಹೆಂಗಲ್ಲ ಬೇರೆ, ನಿಮ್ಮ ವಿಚಾರ ಬೇರೆ, ಅವನ ವಿಚಾರ ಬೇರೆ. ಅವನು ಸಿದ್ಧಲಿಂಗನ ಸಾಲಿ ಒಳಗೆ ಮಾಸ್ತರ್ ಕೇಳಿದರು, ನೋಡ್ರಿಪ್ಪ, ವಿನಾಕಾರಣ ಕಾರಣ ಇಲ್ಲದ ನಗಾವ್ರಿಗೆ ಏನಂತಾರ? ವಿನಾಕಾರಣ ಕಾರಣ ಇಲ್ಲದ ನಗಾವ್ರಿಗೆ ಏನಂತಾರ ಹೇಳ್ರಿ? ಕಲ್ಲಪ್ಪಿ ಅದ್ ನಿಂತ ಸರ ನಾ ಹೇಳ್ತೇನೆ ರೀ ಅಂದ. ನೋಡ್ರಿ ಸುಮ್ಮನೆ ಅಂದ ನೀವು ಸಿದ್ಧಲಿಂಗ. ಸರ ನಾ ಹೇಳ್ತೇನೆ ರೀ ಅಂದ. ಎದ್ ನಿಂತ ಸಿದ್ಧಲಿಂಗ. ಸರ ಕಾರಣ ಇಲ್ದ ವಿನಾಕಾರಣ ನಗಾವ್ರಿಗೆ ಮುಖ್ಯಮಂತ್ರಿ ಸದಾನಂದ ಗೌಡ್ರು ಅಂತಾರ್ರಿ ಅಂದ. ಇನ್ನು ನಾವು ಹಾಂಗ ಸ್ವಲ್ಪ ಎಣ್ಣೆ ಮಿನಿಸ್ಟ್ರ್ ಕಡೆ ಹೋದ್ರೆ ಅಲ್ಲೇ ನಮ್ಮ ಊರಾಗ ದೊಡ್ಡ ಸೌಂಡ್ ಸಿಸ್ಟಮ್ ಹಚ್ಚಿ ಮಜಲ್ ಹಚ್ಚಿ ಅಗದಿ ಪದ್ಧತಿರು ಹವಾ ಎಬ್ಸಿದ್ರು. ಅಲ್ಲಿ ಏನು ಸೌಂಡು ಸ್ಪೀಕರು ನೋಡಿ ಇನ್ನೇನು ಭಯಂಕರ ಖುಷಿಯಾಗಿತ್ತು ಎಲ್ಲ ಮಂದಿಗೆ. ಅತ್ತಿಂದ ಸಿದ್ಧಲಿಂಗ ಬಂದ. ಸಿದ್ಧಲಿಂಗ ಎಣ್ಣೆ ಮಿನಿಸ್ಟರ್ ಅಗದಿ ಆಪ್ತ ಸ್ನೇಹಿತ. ಅವ ಆಚೆ ಕಡೆ ಬರೋದು ನೋಡಿದ ಅವನ ಇಲ್ಲಿ ಎಲ್ಲಪ್ಪ ನಾವು ಏನಂದ, ಸಿದ್ಧಲಿಂಗ ಬರಾಕತ್ತಾನ, ಬಂದ್ ಮಾಡ್ರಿಪ್ಪ ಅದನ್ನ ಸೌಂಡ್ ಸಿಸ್ಟಮು ಅಂದ. ಎಣ್ಣೆ ಮಿನಿಸ್ಟರ್ ಪರಮ ಆಪ್ತ ಮಿತ್ರವ ಬಂದವನ ಡ್ಯಾನ್ಸ್ ಶುರು ಮಾಡ್ತಾನ. ಅದ್ರಾಗ ರಿಕಾರ್ಡ್ ಅಂತದ ಹಾಕಿದ್ರು, ಡಂಕನಕ್ಕ 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 ಅಂತ ಹೇಳಿ. ಕೂಡಿ ಊರಾಗೆಲ್ಲ ಹಿರಿಯರು ಕೂಡಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡಿ ಒಟ್ಟು ಸಿದ್ಧಲಿಂಗನ ಬೆಂಗಳೂರು ಕಳಿಸ್ಬೇಕು, ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡು ಬರಾಕ ಅಂಥೇಳಿ ವಿಧಾನಸೌಧ ಕಳಿಸ್ಬೇಕು ಅವನು ಅಂಥೇಳಿ ಎಲ್ಲರೂ ಕೂಡಿ ರೆಡಿ ಮಾಡಿ ಅವರಷ್ಟು ಇವರಷ್ಟು ಪಟ್ಟಿ ಕೂಡಿಸಿ ಸಿದ್ಧಲಿಂಗನ ಕೈಯಾಗ ಕೊಟ್ಟು ಬೆಂಗಳೂರಿಗೆ ಕಳಿಸಿದ್ರು. ಇವು ಸಿದ್ಧಲಿಂಗ ಬಂದವನ ಅಂದ್ರೆ ವಿಧಾನಸೌಧದಾಗ ಹೋಗಿ ನೋಡಿ ಮತ್ತೆ ಹೊಳ್ಳಿ ಊರಿಗೆ ಹೋಗ್ಬಿಟ್ಟಾನೆ. ಊರಿಗೆ ಹೋದ್ಕೊಳ್ಳ ಅಲ್ಲೋ ಏನು ಮಾತಾಡಿ ಬಂದೋ ಹೆಂಗೆ ಏನು ಅಂತ ಕೇಳಿದ್ರಂತ ಸಿದ್ಧಲಿಂಗಗೆ. ಏನು ವಿಧಾನಸೌಧನು ನಮ್ಮ ಊರನ್ನ ಧರ್ಮಶಾಲೆಗಾಗಿ ಇನ್ನೂ ಮಂದಿರ ಇರ್ತತಿ, ಅಲ್ಲಿ ವಿಧಾನಸೌಧದಾಗ ಯಾರು ಇಲ್ಲೇ ಇಲ್ಲಪ್ಪ, ಏನು ರಣ 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 ಅನ್ನಕತ್ತ ಅಲ್ಲಿ ಅಂತಂದ ನೀವು ಸಿದ್ಧಲಿಂಗ. ಅಂದ್ಕೂಳೆ ಅಂದ್ರೆ ಮತ್ತು ಎಲ್ಲಿ ಹೋಗ್ಯಾರು ಅವರು ಹೇಳಿದ ಕೂಳೆ ಅಂದ್ರೆ ಹೇಳ್ಯಾ ನೀವು ಸಿದ್ಧಲಿಂಗ. ವಿಧಾನಸೌಧದಾಗ ಇಲ್ಲ ಅಂದ್ಕೂಳೆ ಅಂದ್ರೆ ಅದು ಯಾವುದೋ ಸ್ಕರ್ಟ್ನಾಗ ಹೋಗಿ ಕುಂತಿದ್ರು ಅಂತಪ್ಪ ಅಷ್ಟು ಕೂಡಿ. ಆ ಸ್ಕರ್ಟಿಗೆ ಹೋಗಿ ನಾನು ಅಲ್ಲಿ ಹೋಗಿ ನಮ್ಮ MLA ಅವ್ರು ಕೇಳ್ತಾನೆ, ಯಾಕೆ ಸಿದ್ಧಲಿಂಗ ಊರು ಬಿಟ್ಟು ಇಲ್ಲಿ ಯಾಕೆ ಬಂದಿಪ್ಪ? ಮತ್ತೆ ನಾವು ಊರಾಗ ಇದ್ರೆ ಕಿಟಕಿಟಿ ಜಾಸ್ತಿ ಆಕತಿ, ರಾತ್ರಿ ಬಂದು ಬಾಗಲ ಬಡಿತೀರಿ, ಹಗಲಿ ಬಂದು ಬಾಗಲ ಬಡಿತೀರಿ, ಕರೆಂಟ್ ಇಲ್ಲ, ನಳ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ನಡ್ಬರ್ಕ ಮನೆಯಿಂದ ದವಾಖಾನಿಗೆ ಹೋಗೋದ್ರಾಗ ಹೆಣ್ಮಕ್ಳು ಡೆಲಿವರಿ ಆತ್ರಿ, ಅಂಥ ರೋಡ್ ಅದಾವ್ರಿ ಅಂಥೇಳಿ ಎಲ್ಲ ಏನೇನೋ ಮಾತಾಡ್ತಿರ್ತಿರಪ್ಪ. ಅದು ಬೇಸರ ಆಗೈತೆ ಅಂಥೇಳಿ ಇಲ್ಲಿ ನಾವು ಬಂದು ಎಲ್ಲರೂ ಕೂಡ ಸ್ಕರ್ಟ್ನಾಗ ಕುಂತೇವಿ. ನೀವು ಇಲ್ಲಿ ಬಂದೆ, ಜನರು ಕಿರಿಕಿರಿ ಇಲ್ಲ, ನೀರಿಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಯಾರು ಫೋನ್ ಮಾಡ್ತಾ ಇಲ್ಲ. ಅದು ಹಳ್ಳಿ ಆಗಿದ್ರೆ ನಮ್ಗೆ ರೋಡ್ ಆಗಿಲ್ರಿ, ನಮ್ಮ ನೀರು ಇಲ್ರಿ, ಕುಡಿಗೆ ನೀರು ಇಲ್ರಿ, ಏನು ಮಾಡ್ತಾ ಇದ್ರಿ, ನೀವು ಓಟ್ ಕೊಟ್ಟಿದ್ದಂತ ಅದಕ್ಕೆ ನೀವಂತಾರೆ ನಮ್ಮ ನಾಯಕರ ತಂದಿದ್ರೆ ಆರಾಮಿತ್ತು. ನಮ್ಮ ಊರಾಗ ತಾಲೂಕಾ ಪಂಚಾಯತಿ ಮೆಂಬರ್ ಇದ್ದೀವಿ ಸಿದ್ಧಲಿಂಗ. ತಾಲೂಕಾ ಪಂಚಾಯತಿ ಮೆಂಬರ್ ಇದ್ದ.
ಎಲ್ಲ ಮೆಂಬರ್ಗಳು ಹಿಂಗೆ ಕುಂತಿರೋರು. ಆದ್ರೆ ಇವು ಸಿದ್ಲಿಂಗ್ ಒಟ್ಟ ಯಾರನ್ನೂ ಮಾತಾಡ್ಸಿಕೊಡವಲ್ಲ ನೀವು. ಯಾರು ಒಂದು ಅದನ್ನು ಹಿಂಗೆ ಮಾಡು ನನ್ರಿಪ್ಪ, ಹಂಗೆ ಮಾಡು ಹಿಂಗೆ ಅನ್ನೋದ್ರ ಮಾತಾಡಕ್ಕೆ ಹೋಗ್ಬೇಡ್ರಿ, ಮಾತಾಡಕ್ಕೆ ಹೋಗ್ಬೇಡ್ರಿ ಅಂದೆ ಅನ್ನವ. ಒಟ್ಟ ಯಾರ ಕಡೆಯವರು ಮಾತಾಡ್ಸಿಕೊಡವಲ್ಲ. ಏನು ನೀವು ಮಾತಾಡಿದ್ರೆ ನಾ ಊರು ಹೊರಗಿನ ತೋಟದ ಮನೆಗೆ ಹೋಗಾವ ನೋಡ. ಯಾವಾರ ಮಾತಾಡಿದಿ ಊರು ಹೊರಗಿನ ತೋಟದ ಮನೆಗೆ ಹೋಗಾವ. ನಾವು ಒಬ್ಬನ ಹೋಗೋದಿಲ್ಲ, ನಾನು ಜೋಡಿ ಒಂದು 20 ಮಂದಿನ ಕರ್ಕೊಂಡು ಹೋಗ್ಬಿಡವ ಮತ್ತೆ ಅನ್ನ ಇವ. ಅವ್ರು ಒಟ್ಟ ಹೆದರ್ಸವ. ಕಡೀಕ ಇವು ಸಿದ್ಲಿಂಗ್ ಎಷ್ಟು ದಿವಸ ಅಂತ ತಡಿತಾರ್ರಿ ಅವ್ರು ಹಂಗೆ ಮಾಡಿ ಹೋಗಿದ್ರು ಹೋಗಪ್ಪ ಅಂತಂದ್ರು ಒಂದ್ಸರಿ. ಎಲ್ಲಾರನ್ನೂ ಕರ್ಕೊಂಡು ಹೋದಿವ. ಆಮೇಲೆ ಮತ್ತೆ ಅದರದ್ದು ಆಮಿಷ ಹೆಚ್ಚಿದ್ರು. ಅವ್ರು ಅಷ್ಟು ಮಂದಿ ಹೊಳೆ ಬಂದ್ಬಿಟ್ರು. ಅವ್ರು ಇವು ಸಿದ್ಲಿಂಗ್ ಒಬ್ಬ ಆದ. ತಾಲೂಕಾ ರಾಜಕಾರಣಿ ಬೇಡ ನಮಗೆ. ತಾಲೂಕಾ ಪಂಚಾಯತಿ ಅದು ಇದು ಪಂಚಾಯತಿ ಗ್ರಾಮ ಮಟ್ಟ ಬೇಡ ನಮಗೆ. ಏಕದಮ್ MLA ಆಗಿಬಿಡೋಣ ಅಂಥೇಳಿ ಅಗದಿ ನೀಟಾಗಿ ತಯಾರಿ ಮಾಡ್ಕೊಂಡವನ. ಅಂದ್ರೆ ಒಂದು ಪಕ್ಷಕ್ಕೆ ಬಂದ, ಒಂದು ಪಕ್ಷದವ್ರ ಹತ್ರ ಬಂದವನ ಅಂದ್ರೆ ಕೇಳಿದ, ಮತ್ತು ಹಿಂಗೆ ನಾವು MLA ಸೀಟ್ ಕೇಳಕ್ಕೆ ಬಂದೇವ್ರಿ, ಮತ್ತು ನಮಗೆ MLA ಸೀಟ್ ಕೊಟ್ಟು ಬಿಡ್ರಿ, ಈಗ ಡಿಕ್ಲೇರ್ ಗೆದ್ದಂಗನ. ಅವ್ರ ಮುಂದೆ ಹೇಳಿದ, ಎಷ್ಟು ಅನುಭವ ಐತ್ರಿಪ್ಪ ನಿಮಗೆ ಅಂತಂದ್ರು ರಾಜಕೀಯ ಮಂದಿ. ನಮಗೆ ಭಾಳ ಅನುಭವ ಐತ್ರಿ, ಭಾಳ ಅನುಭವ ಐತಿ. ಮತ್ತು ನೀವು ಏನೇನು ಮಾಡಿರಿ ರಾಜಕಾರಣದೊಳಗೆ? ಎಲ್ಲ ಮಾಡ್ಯವ್ರು ನಾವು. ಏನು ಮಾಡಬಾರ್ದು ಮಾಡುವುದು ಎಲ್ಲ ಮಾಡ್ಯವ್ರು. ಈಗ ಮತ್ತು ರಾಜಕಾರಣದೊಳಗೆ ನಮ್ಮ ಪಕ್ಷದೊಳಗೆ ಬರ್ಬೇಕಂದ್ರೆ ಒಂದು ಕಂಡೀಷನ್ ಐತಿ. ಏನು ಹೇಳ್ರಿ ಕಂಡೀಷನ್, ಏನು ಹೇಳ್ರಿ ಅಂದ ಸಿದ್ಲಿಂಗಿವ. ಕಂಡೀಷನ್ ಏನಪ್ಪ ಅಂತಂದ್ರೆ ಸುಳ್ಳು ಹೇಳಕ್ಕೆ ಬರ್ಬೇಕು ಮೊದಲ. ಬರ್ತತನ ಸುಳ್ಳು ಹೇಳುದ್ರೆ ನಾವು ಹುಟ್ಟಿನಿಂದ ಸುಳ್ಳು ಹೇಳಿಲ್ರಿ, ಕರೆ ಅಂತೂ ಮಾತಾಡಿ ಗೊತ್ತಾಯಿಲ್ಲ ಅಂದಿವು ಸಿದ್ಲಿಂಗ. ಎಲ್ಲಿ ಇವ್ನು ಅಂದ್ರೆ ಅವ್ರು ಇಂಥ ಮನುಷ್ಯ ಎಲ್ಲಿ ಕುಡೇ ಇಲ್ಲ ನಮಗಂತೇಳಿ ಸುಳ್ಳು ಹೇಳಕ್ಕೆ ಬರ್ತತನ ಅಂತ ಕೇಳಿದರು. ಹಂಗೆ ಸುಳ್ಳು ಮಜಾಕ್ ಅಂದಿರಿ. ನಾ ದೇವ್ರು ಅಂಡ್ರಿಪ್ಪ, ನಮಗೆ ಸುಳ್ಳು ಹೇಳಕ್ಕೆ ಬರೋಲ್ಲ. ಟಿಕೆಟ್ ಕೊಡುವಂಗಿದ್ರೆ ಕೊಡ್ರಿ, ಇಲ್ಲಾದ್ರೆ ನಾವು ಪಕ್ಷೇತರ ನಿಂತ ಅಗದಿ ಆರಾಮ್ಸೆ ಆರಿಸಿ ಬರ್ತೇವೆ ನಾವು. ಸುಮ್ಮನೆ ನಿಮ್ಮದು ಪಕ್ಷ ಐತೆ ಅಂತ ಹೇಳಿ ಕೇಳಕ್ಕೆ ಬಂದವ್ರು ನಾವು. ಹಿಂಗೆ ಹೇಳಿದ್ವಿ ಸಿದ್ಲಿಂಗ.